ನಮಸ್ತೆ. ರೇಖಿ ಚಿಕಿತ್ಸೆ ಬಗ್ಗೆ ಹೇಳುತ್ತೇನೆ. ನಕ್ಷತ್ರ ಹಾಗೂ ಗ್ರಹಗಳ ಶಕ್ತಿಯ ಮೂಲ ಒಂದೇ ಹಾಗೂ ಗ್ರಹಗಳ ಮೇಲೆ ಇರುವ ಜೀವ ಸಂಕುಲದ ಶಕ್ತಿಯೂ ಇದೇ ಮೂಲದ್ದು. ಇದರಲ್ಲಿ ಎರಡು ವಿಧವಿದೆ: ದೇಹಶಕ್ತಿ, ಪ್ರಾಣಶಕ್ತಿ. ಪ್ರಪಂಚವೆಲ್ಲ ಜೀವಶಕ್ತಿಯಿಂದ ತುಂಬಿದೆ. ಅದರಿಂದ ನಾವು ಕೂಡ ಜೀವಶಕ್ತಿಯ ಒಂದು ಭಾಗ. ಇಡೀ ಪ್ರಪಂಚವೇ ಶಕ್ತಿಯ ಅಕ್ಷಯ ಪಾತ್ರೆ ಇದ್ದಂತೆ. ನೀವು ಎಷ್ಟು ತೆಗೆದುಕೊಂಡರೂ ತುಂಬುತ್ತಲೇ ಇರುತ್ತದೆ. ಜೀವಶಕ್ತಿಯ ಕೊರತೆಯೇ ರೋಗಕ್ಕೆ ಮೂಲ ಕಾರಣ. ರೇಖೆಯ ಪ್ರಕಾರ ಕಾಯಿಲೆ ಎಂಬುದು ನಮ್ಮಲ್ಲಿದ್ದರೆ ಅದಕ್ಕೆ ಚಿಕಿತ್ಸೆಯು ನಮ್ಮಲ್ಲೇ ಇದೆ. ರೇಖೆ ಚಿಕಿತ್ಸೆಯಲ್ಲಿ ಚಕ್ರಗಳನ್ನು ಶುದ್ಧಿಗೊಳಿಸಿ ಮತ್ತು ಜೀವಶಕ್ತಿಯು ನಮ್ಮ ಶರೀರದಲ್ಲಿ ಸೇರುವಂತೆ ಮಾಡುತ್ತಾರೆ. ಇದನ್ನು ದೀಕ್ಷೆ ಎನ್ನುತ್ತಾರೆ. ಇದನ್ನು ಕಲಿಯಬಹುದು. ಇದು ತುಂಬ ಸುಲಭ ಇರುತ್ತದೆ. ರೇಖೆ ಚಿಕಿತ್ಸೆಯಿಂದ ದೇಹಕ್ಕೆ ಮನಸ್ಸಿಗೆ ಸಂಬಂಧಿಸಿದ ಕಾಯಿಲೆಯನ್ನು ವಾಸಿ ಮಾಡಬಹುದು. ಈ ಪ್ರಕಾರ ಅವರು ನಡೆದುಕೊಳ್ಳಬೇಕಾಗುತ್ತದೆ. ಇಂದಿನ ದಿನ ನಾನು ಯಾರ ಮೇಲೂ ಕೋಪಿಸಿಕೊಳ್ಳುವುದಿಲ್ಲ. ತಂದೆ ತಾಯಿ ಗುರು ಹಿರಿಯರನ್ನು ಗೌರವಿಸುತ್ತೇನೆ. ಎಲ್ಲ ಜೀವಿಗಳ ವಿಷಯದಲ್ಲಿ ಕೃತಜ್ಞನಾಗಿರುತ್ತೇನೆ, ತೃಪ್ತನಾಗಿರುತ್ತೇನೆ. ಪ್ರಾಮಾಣಿಕತೆಯಿಂದ ಜೀವನ ನಡೆಸುತ್ತೇನೆ. ಇಂದು ನಾನು ಚಿಂತೆ ಮಾಡುವುದಿಲ್ಲ. ಇದನ್ನು ಆಗಾಗ್ಗೆ ಹೇಳಿಕೊಳ್ಳುತ್ತಿರಬೇಕು ದಿನವೂ. ಇದರಿಂದ ಮನಸ್ಸು ನಿರ್ಮಲವಾಗುತ್ತದೆ, ಶಾಂತಿ ಸಮಾಧಾನಗಳು ಸಿಗುತ್ತದೆ. ನೀವು ಜೀವನವನ್ನು ನೋಡುವ ದೃಷ್ಟಿಕೋನವೇ ಬದಲಾಗಿ ನಿಮ್ಮ ಜೀವನದಲ್ಲಿ ಮನಸ್ಸು ನಿರ್ಮಲ ಆಗಿ ಸುಖ ಶಾಂತಿ ಸಿಗುತ್ತದೆ. ರೇಖೆ ಚಿಕಿತ್ಸೆ ಮಾಡುವುದನ್ನು ಕಲಿತು ಒಳ್ಳೆಯ ಜೀವನ ನಡೆಸಿ.